Hi everyone, myself Vedavati. Today I wanted to discussing the topic is derivatives. Before understand this, we need to know about capital market. I am already teach you the meaning of capital market, what are the instruments are there in capital market, what kind of instruments are traded in capital market. Then in simple manner, the capital market is a market for trading long term securities. ಲಾಂಗ್ ಟರ್ಮ್ ಸೆಕ್ಯುರಿಟೀಸ್ ಯಾವುದು ಅಂತ ನಿಮಗೆ ಗೊತ್ತಿದೆ. ಇಲ್ಲಿ ಲಾಂಗ್ ಟರ್ಮ್ ಸೆಕ್ಯುರಿಟೀಸ್ ಅಂತ ಬಂದಾಗ ಶೇರ್ಸ್, ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ಸ್ are traded in capital market. These long term securities are traded in capital market. Then we are come today's topic is derivatives. Derivatives is called as innovation in capital market. The derivatives are called the innovation. Why these derivatives are called innovation? Because in earlier days in capital market these derivatives are not used as instrument in capital market, but nowadays it is used main financial instrument in capital market. That's why it is called innovation in capital market. Then come to know about derivatives in deeply. What is derivatives? How it will be emerged? What are the feature of derivatives? These kind of information is discussing now. Okay, a product whose value is derived from the value of one or more basic variables called basis in a contractual manner. ಅಂದರೆ ಈ ಡಿರೈವೇಟಿವ್ಸ್ ಏನಿದೆ ಅದನ್ನು ನಾವು ಆಸ್ ಲೈಕ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಒಂದು ಕಾಂಟ್ರಾಕ್ಚುಯಲ್ ಮ್ಯಾನರಲ್ಲಿ ಒಂದು ಪ್ರಾಡಕ್ಟ್ ಹೂಸ್ ವ್ಯಾಲ್ಯೂ, ಆ ಪ್ರಾಡಕ್ಟ್ನ ವ್ಯಾಲ್ಯೂ ಡಿರೈವ್ ಆಗೋದು ದ ಒನ್ ಆರ್ ಮೋರ್ ಬೇಸಿಕ್ ವೇರಿಯಬಲ್ಸಿಂದ. ಓಕೆ, ಈ ಒನ್ ಆರ್ ಮೋರ್ ಬೇಸಿಕ್ ವೇರಿಯಬಲ್ಸನ್ನು ನಾವಿಲ್ಲಿ ಅಂಡರ್ಲೈಯಿಂಗ್ ಅಸೆಟ್ಸ್ ಅಂತ ಕರಿತೀವಿ. ಎ ಪ್ರಾಡಕ್ಟ್ whose value is derived from the value of one or more basic variables called basis in a contractual manner. ಅಂಡರ್ಲೈಯಿಂಗ್ ಅಸೆಟ್ನ ಬೇಸ್ ಆಗಿಟ್ಕೊಂಡು ಒಂದು ಪ್ರಾಡಕ್ಟ್ ವ್ಯಾಲ್ಯೂನ ನಾವು ಡಿರೈವ್ ಮಾಡಿಕೊಂಡು ಆ ಕಾಂಟ್ರಾಕ್ಟನ್ನು ಅಂದರೆ ಒಂದು ಕಾಂಟ್ರಾಕ್ಚುಯಲ್ ಮ್ಯಾನರಲ್ಲಿ ಅದನ್ನು ಟ್ರೇಡ್ ಮಾಡಿದ್ರೆ ಅದನ್ನು ನಾವು ಡಿರೈವೇಟಿವ್ಸ್ ಅಂತ ಕರಿತೀವಿ. ಓಕೆ, ದ ಅಂಡರ್ಲೈಯಿಂಗ್ ಅಸೆಟ್ಸ್ ಕ್ಯಾನ್ ಬಿ ಈಕ್ವಿಟಿ, ಫಾರೆಕ್ಸ್, commodity or any other asset. Okay, in simple manner derivatives are defined. A derivative is a financial security. ಈ ಡಿರೈವೇಟಿವ್ಸ್ ಅನ್ನು ನಾವು ಫಿನಾನ್ಷಿಯಲ್ ಸೆಕ್ಯೂರಿಟಿ ಅಂತ ಕರಿತೀವಿ. ಹೂಸ್ ವ್ಯಾಲ್ಯೂ ಈಸ್ ಡಿರೈವ್ಡ್ ಫ್ರಮ್ ಆ್ಯನ್ ಅಂಡರ್ಲೈಯಿಂಗ್ ಅಸೆಟ್ಸ್. ಆ ವ್ಯಾಲ್ಯೂ ಅಂಡರ್ಲೈಯಿಂಗ್ ಅಸೆಟ್ಸಿಂದ ಡಿರೈವ್ ಆಗಿದ್ದರೆ ಆ ರೀತಿಯ ಸೆಕ್ಯೂರಿಟೀಸನ್ನು ನಾವು ಡಿರೈವೇಟಿವ್ಸ್ ಸೆಕ್ಯೂರಿಟಿ ಅಥವಾ ಡಿರೈವೇಟಿವ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ಅಂಡರ್ಲೈಯಿಂಗ್ ಅಸೆಟ್ಸ್ ಅಂತ ಬಂದಾಗ ಫಸ್ಟ್ಲಿ ಈಕ್ವಿಟಿಯನ್ನು ಟ್ರೀಟ್ ಮಾಡ್ತಾರೆ. ಈಕ್ವಿಟೀಸ್ ಅಂದರೆ ಈಕ್ವಿಟಿ ಶೇರ್ಸನ್ನು ಕೇಳಿದ್ದೀವಿ, ಆ ಶೇರ್ಸನ್ನು ಇಲ್ಲಿ ಅಂಡರ್ಲೈಯಿಂಗ್ ಅಸೆಟ್ಸ್ ಆಗಿ ತಗೊತಾರೆ. ನೆಕ್ಸ್ಟ್ ಇಂಡೆಕ್ಸ್ ಅಂತ ಬಂದಾಗ ಸೆನ್ಸೆಕ್ಸ್ ಆ್ಯಂಡ್ ನಿಫ್ಟಿ. ಸೆನ್ಸೆಕ್ಸನ್ನು BSEನಲ್ಲಿ ಯೂಸ್ ಮಾಡ್ತಾರೆ, ನಿಫ್ಟಿಯನ್ನು NSEನಲ್ಲಿ ಯೂಸ್ ಮಾಡ್ತಾರೆ. ಈ ಎರಡೂ ಇಂಡೆಕ್ಸನ್ನು ನಾವು ಇಲ್ಲಿ ಅಂಡರ್ಲೈಯಿಂಗ್ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಡಿರೈವೇಟಿವ್ಸ್ಗೆ ಸ್ಟಾಕ್ ಇಂಡೆಕ್ಸ್ ಫ್ಯೂಚರ್ಸ್ ಅಂತ ಇದೆ, ಅದನ್ನು ಕೂಡ ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ, ದೆನ್ ಫಾರಿನ್ ಕರೆನ್ಸಿ ಅಂತ ಬಂದಾಗ ಎನಿ ಫಾರಿನ್ ಕರೆನ್ಸೀಸ್ ಆರ್ ಟ್ರೇಡೆಡ್ ಇನ್ ಎ ಕಾಂಟ್ರಾಕ್ಚುಯಲ್ ಮ್ಯಾನರ್, ಅದನ್ನು ನಾವು ಫಾರಿನ್ ಫ್ಯೂಚರ್ ಎಕ್ಸ್ಚೇಂಜ್ ಅಂತಲೂ ಕರಿತೀವಿ. ಓಕೆ, ಇಲ್ಲಿ ಫಾರಿನ್ ಕರೆನ್ಸಿ ಅಂದಾಗ ಡಾಲರ್ಸ್ ಇರ್ಬೋದು, ಇಂಡಿಯನ್ ರುಪಿ ಇರ್ಬೋದು, ಆಮೇಲೆ ಈ ರೀತಿ ಫ್ರಾನ್ಸಸ್ ಇರ್ಬೋದು, ಇದನ್ನೆಲ್ಲ ನಾವು ಯೂಸ್ ಮಾಡೋದನ್ನು ಫಾರಿನ್ ಕರೆನ್ಸಿ ಅಸೆಟ್ ಅಂತ ಹೇಳ್ತೀವಿ. ದೆನ್ ಕಮಾಡಿಟಿ ಅಂಡರಲ್ಲಿ ಎನಿ ಫಾರ್ಮರ್ ಪ್ರಾಡಕ್ಟ್. ಓಕೆ, ಈ ಫಾರ್ಮರ್ಸ್ ಪ್ರಾಡಕ್ಟ್ ಏನೇನಿರುತ್ತೆ, ಕಾಟನ್ ಇರ್ಬೋದು, ಪ್ಯಾಡಿ, ವೀಟ್, ದೀಸ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಆರ್ ಕಮ್ಸ್ ಅಂಡರ್ ಅಂಡರ್ಲೈಯಿಂಗ್ ಅಸೆಟ್ಸ್. ದೆನ್ ಎನಿ ಅದರ್ ಅಸೆಟ್ಸ್ ಅಂತ ಬಂದಾಗ ಇಟ್ ಮೇ ಬಿ ಗೋಲ್ಡ್, ಐರನ್ ಆ್ಯಂಡ್ ಸಿಲ್ವರ್ ಆ್ಯಂಡ್ ಅದರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಯಾವ್ಯಾವ್ದು ಬರುತ್ತೆ ಅದೆಲ್ಲವೂ ಎನಿ ಅದರ್ ಅಸೆಟ್ ಅಂಡರಲ್ಲಿ ಬರುತ್ತೆ. ದಿಸ್ ಈಸ್ ದ ಮೀನಿಂಗ್ ಆಫ್ ಡಿರೈವೇಟಿವ್ಸ್. ದೆನ್ ಎಮರ್ಜೆನ್ಸ್ ಆರ್ origin
or history of derivatives. Okay, these derivatives are emerged ಬಿಕಾಸ್ ಆಫ್ ನೀಡ್ಸ್ ಆಫ್ ಫಾರ್ಮರ್ಸ್. ಅಂದರೆ ಈ ಡಿರವೇಟಿವ್ಸ್ ಯಾಕೆ ಎಮರ್ಜ್ಡ್ ಆಯಿತು ಅಂತ ಅಂದರೆ ಈ ಫಾರ್ಮರ್ಸ್ನ ನೀಡ್ಸನ್ನು ಫುಲ್ಫಿಲ್ ಮಾಡೋದಕ್ಕೆ. ಅಂದರೆ ಆ್ಯಸ್ ಎ ಫಾರ್ಮರ್ ಹಿ ಆಲ್ವೇಸ್ ವಾಂಟೆಡ್ ಟು ಗೆಟ್ ಎ ಸಫಿಷಿಯೆಂಟ್ ಅಮೌಂಟ್, ಜಸ್ಟೀಸ್ಡ್ ಅಮೌಂಟ್ ಅಂತ ಹೇಳ್ತೀವಿ. ಅಮೌಂಟನ್ನು ತಗೊಳ್ಳೋದಕ್ಕೋಸ್ಕರ ಅವನು ಯಾವಾಗ್ಲೂ ಡಿಸ್ಪ್ಯೂಟ್ಸ್ ಮಾಡ್ತಾ ಹೋಗ್ತಾನೆ, ಯಾವಾಗಲೂ ಅದ್ರ ಬೆಲೆಯನ್ನು ಕೇಳ್ತಾ ಹೋಗ್ತಾನೆ. ಒಂದು ಗೌರ್ಮೆಂಟ್ ಹತ್ರ ಇರ್ಬೋದು ಅಥವಾ ಅಲ್ಲಿರೋ ಮೇನ್ ಪಾರ್ಟೀಸ್ ಹತ್ರ ಇರ್ಬೋದು. ಸೊ ಮುಂಚೆ ಅಂದರೆ ಈ ಲೀಗಲೈಸ್ಡ್ ಡಿರವೇಟಿವ್ಸ್ ಆಗೋಕ್ಕಿಂತ ಮುಂಚೆ ಈ ಫಾರ್ಮರ್ ನೀಡ್ಸನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಈ ಡಿರವೇಟಿವ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತರ್ತಾರೆ. ಓಕೆ, ಇನ್ 1650 ಆಯಿತಾ, ಈ 1650ನಲ್ಲಿ ಜಪಾನ್ ಅನ್ನೋ ಪ್ಲೇಸ್, ಈ ಜಪಾನ್ನ ಒಸಾಕಾ ಅನ್ನೋ ಪ್ಲೇಸ್ನಲ್ಲಿ ಯೋದಯ ರೈಸ್ ಮಾರ್ಕೆಟ್, ಇಲ್ಲಿ ಡಿರವೇಟಿವ್ ಕಾಂಟ್ರಾಕ್ಟ್ ಅಥವಾ ಡಿರವೇಟಿವ್ ಟ್ರೇಡ್ಸ್ ನಡೀತಾ ಹೋಗುತ್ತೆ ಇನ್ 1650ನಲ್ಲಿ. ಓಕೆ, ಇನ್ 1848 CBOT ಫಾರ್ಮ್ ಆಗುತ್ತೆ. ಆಯಿತಾ, CBOT ಅಂದರೆ ಚಿಕಾಗೋ ಬೋರ್ಡ್ ಆಫ್ ಟ್ರೇಡ್ ಅಂತ ಹೇಳ್ತೀವಿ. ಚಿಕಾಗೋ ಬೋರ್ಡ್ ಆಫ್ ಟ್ರೇಡ್ ಏನಿದೆ ಇದು ಫಾರ್ಮ್ ಆಗುತ್ತೆ ಎಲ್ಲಿ ಅಂದರೆ US ಫಾರ್ಮ್ ಆಗುತ್ತೆ. ಯಾಕೆ ಈ CBOT ಅನ್ನೋ ಒಂದು ಆರ್ಗನೈಸೇಷನ್ ಫಾರ್ಮ್ ಆಗುತ್ತೆ ಅಂತಂದರೆ ಟು ಡೀಲ್ಸ್ ವಿತ್ ದ ಪ್ರಾಬ್ಲಮ್ ಆಫ್ ಕ್ರೆಡಿಟ್ ರಿಸ್ಕ್ ಏನಿದೆ ಅದರ ಪ್ರಾಬ್ಲಮ್ಸನ್ನು ಡೀಲ್ ಮಾಡೋದಕ್ಕೆ ಆ್ಯಂಡ್ ಪ್ರೊವೈಡ್ ದ ಸೆಂಟ್ರಲೈಸ್ಡ್ ಲೊಕೇಶನ್ ಟು ನೆಗೋಷಿಯೇಟ್ ಫಾರ್ವರ್ಡ್ ಕಾಂಟ್ರಾಕ್ಟನ್ನು ಫಾರ್ವರ್ಡ್ ಕಾಂಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈ CBOT ಬರುತ್ತೆ. ಓಕೆ, ದೆನ್ ಇನ್ 1865 CBOT ಸ್ಟಾರ್ಟೆಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಡಿರವೇಟಿವ್ಸ್. ಅಂದರೆ ಇನ್ 1865 ಅದು ಎಕ್ಸ್ಚೇಂಜ್ ಟ್ರೇಡೆಡ್ ಡಿರವೇಟಿವ್ಸನ್ನು ಸ್ಟಾರ್ಟ್ ಮಾಡುತ್ತೆ. ದ ಚಿಕಾಗೋ ಮರ್ಕೆಂಟೈಲ್ ಎಕ್ಸ್ಚೇಂಜ್, CME ಅಂತ ಶಾರ್ಟ್ ಫಾರ್ಮಲ್ಲಿ ಕರಿತೀವಿ. ಈ ಮರ್ಕೆಂಟೈಲ್ ಎಕ್ಸ್ಚೇಂಜ್ ಏನಿದೆ ಇದು ಒನ್ ಆಫ್ ದ CBOT ಸ್ಪಿನ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಇದು ಫಾರ್ಮ್ ಆಗೋದು ಇನ್ 1990 ಫಾರ್ಮ್ ಆಗುತ್ತೆ. ಆನ್ 1972 IMM ಇಂಟರ್ನ್ಯಾಷನಲ್ ಮಾನಿಟರಿ ಮಾರ್ಕೆಟ್ ಏನಿದೆ ಅದು ಫಾರ್ಮ್ ಆಗುತ್ತೆ. ಇದು ಎ ಡಿವಿಷನ್ ಆಫ್ CME. ಈ ಕ್ಯಾಪಿಟಲ್ ಮರ್ಕೆಂಟೈಲ್ ಎಕ್ಸ್ಚೇಂಜ್ ಏನಿತ್ತು ಇದರ ಒಂದು ಡಿವಿಷನ್ ಈ IMM ಆಗಿರುತ್ತೆ. ಇದು ಎಸ್ಟಾಬ್ಲಿಷ್ ಆಗುತ್ತೆ. ಯಾಕೆ ಅಂತ ಅಂದರೆ ಫ್ಯೂಚರ್ ಈಸ್ ನಥಿಂಗ್ ಬಟ್ ದಟ್ ಒನ್ ಆಫ್ ದ ಮೇನ್ ಟೈಪ್ಸ್ ಆಫ್ ಡಿರವೇಟಿವ್ಸ್. ಓಕೆ, ಈ ಫ್ಯೂಚರ್ ಏನಿದೆ ಅದು ನೀವು ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊತೀರಾ. ಈ ಫ್ಯೂಚರ್ಸ್ ಏನಿದೆ ಇದು ಮೇನ್ ಟೈಪ್ ಆಫ್ ಡಿರವೇಟಿವ್ಸ್. ಈ ಟೈಪ್ ಆಫ್ ಡಿರವೇಟಿವ್ಸನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಈ IMM ಅದು ಯಾವ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಈ IMM ಇರುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ. ಇನ್ ಯಾವ್ಯಾವ ಕರೆನ್ಸಿ ಅಂತ ಬಂದಾಗ ಬ್ರಿಟಿಷ್ ಪೌಂಡ್ಸು, ಕೆನಡಿಯನ್ ಡಾಲರ್, ಜಪಾನೀಸ್ ಯೆನ್, ಸ್ವಿಸ್ ಫ್ರಾನ್ಸ್, US ಡಾಲರ್ ಎಕ್ಸೆಟ್ರಾ ಅದರ್ ಕಂಟ್ರಿ ಕರೆನ್ಸಿನ ಇಲ್ಲಿ ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾಕ್ ಇಂಡೆಕ್ಸ್ ಫ್ಯೂಚರ್ಸ್, ನಾನು ಹೇಳಿದೆ ಅಲ್ಲಿ ಇಂಡೆಕ್ಸ್ ಅಂತ ಅಂಡರ್ಲೈಂಗ್ ಅಸೆಟ್ಸಲ್ಲಿ ಇಂಡೆಕ್ಸ್ ಅಂತ ಬಂತಲ್ವಾ, ಇದು ಒನ್ ಆಫ್ ದ ಇಂಡೆಕ್ಸ್. ಅಂದರೆ ಡಿರವೇಟಿವ್ಸ್ನ ಇಂಡೆಕ್ಸ್ ಬಂದು ಸ್ಟಾಕ್ ಇಂಡೆಕ್ಸ್ ಫ್ಯೂಚರ್ಸ್ ಅಂತ. ಇಟ್ ಈಸ್ ಒನ್ ಆಫ್ ದ ಮೇನ್ ಟೈಪ್ ಆಫ್ ಫ್ಯೂಚರ್ ಡಿರವೇಟಿವ್ಸ್. ಓಕೆ, ಇದು ಎಸ್ಟಾಬ್ಲಿಷ್ ಆಗುತ್ತೆ. ಆ್ಯಂಡ್ ಆಪ್ಷನ್ ಕಾಂಟ್ರಾಕ್ಟ್, ಇಟ್ ಈಸ್ ಒನ್ ಆಫ್ ದ ಮೇನ್ ಟೈಪ್ ಆಫ್ ಡಿರವೇಟಿವ್ಸ್, ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸ್. ಈ ಎರಡು ಟೈಪ್ ಆಫ್ ಡಿರವೇಟಿವ್ಸ್ ಎಮರ್ಜ್ ಆಗುತ್ತೆ ಯಾವಾಗ, ಇನ್ 1982. ದ ಫಸ್ಟ್ ಸ್ಟಾಕ್ ಇಂಡೆಕ್ಸ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ಸ್ ವರ್ ಟ್ರೇಡೆಡ್ ಆನ್. ಈ ಸ್ಟಾಕ್ ಇಂಡೆಕ್ಸ್ ಫ್ಯೂಚರ್ಸ್ ಏನು ಎಸ್ಟಾಬ್ಲಿಷ್ ಆಯಿತು 1982, ಅದು ಫಸ್ಟ್ ಟ್ರೇಡ್ ಆಗೋದೆಲ್ಲಿ ಅಂದರೆ ಕಾನ್ಸಾಸ್ ಸಿಟಿ ಬೋರ್ಡ್ ಆಫ್ ಟ್ರೇಡ್ ಆನ್ February 24, 1962. ಈ ಫಸ್ಟು ಸ್ಟಾಕ್ ಇಂಡೆಕ್ಸ್ ಫ್ಯೂಚರ್ಸು ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗುತ್ತೆ. ಓಕೆ, these are all the origin or emergence of the derivatives. Okay, next topic is derivatives in India. ಡಿರವೇಟಿವ್ಸ್ ಹೇಗೆ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಯಿತು, ಹೇಗೆ ಅದು ಟ್ರೇಡ್ ಆಗ್ತಾ ಹೋಯಿತು ಅಂತ ನೋಡೋಣ. ದ ಡಿರವೇಟಿವ್ಸ್ ಫಂಕ್ಷನಿಂಗ್ ಇನ್ ಇಂಡಿಯಾ ಸಿನ್ಸ್ 19th century.
ಅಂದರೆ 19th ಸೆಂಚುರಿಯಿಂದ ನಾವು ಈ ಡಿರಾವೇಟಿವ್ ಫಂಕ್ಷನ್ನ ಮಾಡ್ತಾ ಇದ್ದೀವಿ ಥ್ರೂ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾಟನ್ ಟ್ರೇಡ್ ಅಸೋಸಿಯೇಷನ್ ಇನ್ 1875 ಈ ಕಾಟನ್ ಟ್ರೇಡ್ ಅಸೋಸಿಯೇಷನನ್ನು ಎಸ್ಟಾಬ್ಲಿಷ್ ಮಾಡಿ ಇಲ್ಲಿ ಕಾಟನ್ ಸೀಡ್ಸ್, ಮೇಯ್ನಾಗಿ ಕಾಟನ್ ಸೀಡ್ಸ್ ಏನಿದೆ ಅದನ್ನು ಟ್ರೇಡ್ ಮಾಡ್ತಾ ಇದ್ರು ಇನ್ನೇ ಡಿರಾವೇಟಿವ್ ಮ್ಯಾನರಲ್ಲಿ. ಓಕೆ, ಇದು ಒಂದು. ನೆಕ್ಸ್ಟು ಇನ್ಸ್ಟ್ರುಮೆಂಟ್ಸ್ ಗಾಟ್ ಮೊಮೆಂಟಮ್, ಅಂದರೆ ಈ ಡಿರಾವೇಟಿವ್ ಇನ್ಸ್ಟ್ರುಮೆಂಟ್ಸ್ ಏನಿದೆ ಅದು ಮೊಮೆಂಟಮ್ನ ಯಾವಾಗ ತಗೋತು ಅಂದರೆ ಆಫ್ಟರ್ ದ ಲಿಬರಲೈಸೇಷನ್ ಪ್ರೊಸೆಸ್ ಆಫ್ RBI ಇನ್ 1991. ಆಫ್ಟರ್ ಲಿಬರಲೈಸೇಷನ್ ಪ್ರೊಸೆಸ್ ಈ ಡಿರಾವೇಟಿವ್ಸ್ ಟೇಕ್ ಎ ಮೊಮೆಂಟಮ್ ಇನ್ ಇಂಡಿಯಾ. ಓಕೆ, ಅಂದರೆ ಟೇಕ್ ಎ ಪ್ಲೇಸ್ ಇನ್ ಇಂಡಿಯಾ ಲೀಗಲಿ. ಇನ್ ಜುಲೈ 1999 ಡಿರಾವೇಟಿವ್ಸ್ ಟ್ರೇಡಿಂಗ್ ಕಮೆನ್ಸ್ ಇನ್ ಇಂಡಿಯಾ. ಡಿರಾವೇಟಿವ್ ಟ್ರೇಡಿಂಗ್ ಯಾವಾಗ ಕಮೆನ್ಸ್ ಆಯಿತು ಅಂದರೆ ಜುಲೈ 1999 ಕಮೆನ್ಸ್ ಆಯಿತು ಇಂಡಿಯಾದಲ್ಲಿ. ದೆನ್ ಎಕ್ಸ್ಚೇಂಜ್ ಟ್ರೇಡೆಡ್ ಡಿರಾವೇಟಿವ್ಸ್ ಇಂಟ್ರಡ್ಯೂಸ್ಡ್ ಇನ್ ಜೂನ್ 2000 ಇನ್ NSE ಆ್ಯಂಡ್ BSE. ಈ ಎಕ್ಸ್ಚೇಂಜ್ ಟ್ರೇಡೆಡ್ ಡಿರಾವೇಟಿವ್ಸ್ ಏನಿದೆ ಇದನ್ನು NSE ಮತ್ತು BSE ಇಂಟ್ರಡ್ಯೂಸ್ ಮಾಡುತ್ತೆ ಇನ್ ಜೂನ್ 2000. ಓಕೆ, ದೆನ್ ಆನ್ 2nd July 2001 NSE become the first exchange to introduce the option on individual. ಅಂದರೆ ಆಪ್ಷನ್ ಕಾಂಟ್ರಾಕ್ಟ್ಸ್ ಇತ್ತು ಬಟ್ ನಾಟ್ ಫಾರ್ ಇಂಡಿವಿಜುವಲ್ ಪೀಪಲ್ ಅಲ್ವಾ. ಆಗಿದ್ದಾಗ ಈ NSE 2nd July 2001 ಫಸ್ಟ್ ಎಕ್ಸ್ಚೇಂಜ್ ಟು ಇಂಟ್ರಡ್ಯೂಸ್ ದ ಆಪ್ಷನ್ ಆನ್ ಇಂಡಿವಿಜುವಲ್ ಅದನ್ನು ಇಂಟ್ರಡ್ಯೂಸ್ ಮಾಡುತ್ತೆ. ಇನ್ ದಿಸ್ ಪ್ರೊಸೆಸ್ ಲೈಕ್ ದೀಸ್ ಇದು ಡಿರಾವೇಟಿವ್ಸ್ ಆರ್ taking importance in Indian capital market. Okay, then features of derivatives. Derivatives become very popular because of their unique nature. ಓಕೆ, ಇದರ ಯೂನಿಕ್ ನೇಚರಿಂದ ಈ ಡಿರಾವೇಟಿವ್ಸ್ ತುಂಬ ಪಾಪ್ಯುಲರ್ ಆಗಿದೆ ಇಂಡಿಯಾದಲ್ಲಿ. ಹಾಗೆ ಮಲ್ಟಿ ಇನ್ವೆಸ್ಟರ್ಸ್ ಆರ್ ಫಿನಾನ್ಷಿಯಲ್ ಇನ್ವೆಸ್ಟರ್ಸ್ ಆರ್ ಯೂಸ್ಡ್ ದೀಸ್ ಡಿರಾವೇಟಿವ್ಸ್ in capital market. The reason is unique nature. What are all the unique nature of derivatives? Then we know about it. First feature, derivatives have a maturity or expiry date which they terminate automatically. ಇಲ್ಲಿ ಡಿರಾವೇಟಿವ್ ಕಾಂಟ್ರಾಕ್ಟ್ ಏನಿದೆ ಅದು ಮೆಚುರಿಟಿ ಮತ್ತು ಎಕ್ಸ್ಪೈರಿ ಡೇಟನ್ನು ಹೊಂದಿರುತ್ತೆ. ಅಂದರೆ ಇಫ್ ಎನಿ ಕಾಂಟ್ರಾಕ್ಟ್ ವಿ ಆರ್ ನೋ ಇಫ್ ಈ 2 parties ಬಿಟ್ವೀನ್ ಒಂದು ಕಾಂಟ್ರಾಕ್ಟ್ ಆದರೆ ಅದು 1 week ಕಾಂಟ್ರಾಕ್ಟ್ ಆಗಿರ್ಬೋದು, 2 months ಕಾಂಟ್ರಾಕ್ಟ್ ಆರ್ 3 months ಕಾಂಟ್ರಾಕ್ಟ್ ಆಗಿರ್ಬೋದು. ಆಫ್ಟರ್ 3 months ಇಟ್ ವಿಲ್ ಬಿ ಮೆಚ್ಯೂರ್ಡ್ ಆರ್ ಎಕ್ಸ್ಪೈರ್ಡ್ ಅಲ್ವಾ. ಹಾಗೆ ಈ ಡಿರಾವೇಟಿವ್ಸ್ ಕೂಡ ಮೆಚುರಿಟಿ ಮತ್ತು ಎಕ್ಸ್ಪೈರ್ಡ್ ಡೇಟ್ ಇರುತ್ತೆ. ಆಫ್ಟರ್ ದ ಡೇಟ್ ಇಟ್ ಟರ್ಮಿನೇಟ್ ಆಟೋಮ್ಯಾಟಿಕಲಿ. Then all the transaction in derivatives takes place in a future specified date. ಅಂದರೆ ಈ ಟ್ರಾನ್ಸಾಕ್ಷನ್ನು ಯಾವಾಗ ಮುಗಿಯುತ್ತೆ ಅಂತಂದರೆ ಆ ಸ್ಪೆಸಿಫೈಡ್ ಡೇಟ್, ಫ್ಯೂಚರ್ನ ಒಂದು ಸ್ಪೆಸಿಫೈಡ್ ಡೇಟ್ನ ಫಿಕ್ಸ್ ಮಾಡಿರ್ತೀವಲ್ಲ ಆ ಡೇಟಲ್ಲಿ ಇದು ಟ್ರಾನ್ಸಾಕ್ಷನ್ ಆಗುತ್ತೆ. ಓಕೆ, ಥರ್ಡ್ ಒನ್, ದ ವ್ಯಾಲ್ಯೂ ಆಫ್ ದ ಡಿರಾವೇಟಿವ್ ಕ್ಯಾನ್ ಮೂವ್ exponentially in comparison to the value of its underlying. ಅಂದರೆ ಇದರ ವ್ಯಾಲ್ಯೂ ಡಿರೈವ್ ಆಗೋದು ಅಂಡರ್ಲೈಯಿಂಗ್ ಅಸೆಟ್ಸ್ ಅಲ್ವಾ. ಅಂದರೆ ಈ ಡಿರಾವೇಟಿವ್ ವ್ಯಾಲ್ಯೂನ ನಾವು ಅಂಡರ್ಲೈಯಿಂಗ್ ಅಸೆಟ್ಸ್ನ ಜೊತೆ ಕಂಪ್ಯಾರಿಸನ್ ಮಾಡಿ ಆ ವ್ಯಾಲ್ಯೂನ ನೋಡಿ ಒಂದು ವ್ಯಾಲ್ಯೂನ ಇಡ್ತೀವಿ ಈ ಡಿರಾವೇಟಿವ್ಸ್ ಪ್ರಾಡಕ್ಟ್ಸ್ಗೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಒಂದು ಡಿರಾವೇಟಿವ್ನ ವ್ಯಾಲ್ಯೂ ಯಾವುದಿಂದ ಕಂಪ್ಯಾರಿಸನ್ ಆಗುತ್ತೆ ಅಂದರೆ ದ ವ್ಯಾಲ್ಯೂ ಆಫ್ ಇಟ್ಸ್ ಅಂಡರ್ಲೈಯಿಂಗ್. ದ ಲಾಸ್ಟ್ ಮೇನ್ ಫೀಚರ್ ಈಸ್ ದೇರ್ ಆರ್ ನೋ ಸ್ಪೆಸಿಫೈಡ್ ಲಿಮಿಟ್. ಇಲ್ಲಿ ಸ್ಪೆಸಿಫೈಡ್ ಲಿಮಿಟ್ ಇರೋದಿಲ್ಲ. ಯಾವುದಕ್ಕೆ ಸ್ಪೆಸಿಫೈಡ್ ಲಿಮಿಟ್ ಇರೋದಿಲ್ಲ ಅಂದರೆ ನಂಬರ್ ಆಫ್ ಯೂನಿಟ್ಸ್ ದಟ್ ಕ್ಯಾನ್ ಬಿ ಟ್ರಾನ್ಸಾಕ್ಟೆಡ್ ಇನ್ ದ ಡಿರಾವೇಟಿವ್ ಮಾರ್ಕೆಟ್. ಅಂದರೆ ಇಲ್ಲಿ ಸ್ಪೆಸಿಫೈಡ್ ಗೂಡ್ಸ್ ಇರುತ್ತೆ ಬಟ್ ನಾಟ್ ಸ್ಪೆಸಿಫೈಡ್ ಯೂನಿಟ್ಸ್. if for example the derivative contract is about 20 tons 30 tons whatever ಅಲ್ವಾ. ಈಗ ಒಂದು ಪ್ಯಾಡಿಯನ್ನು ನಾವು ಕಾಂಟ್ರಾಕ್ಟ್ ಮಾಡ್ಕೊತಿದ್ದೀವಿ ಅಂದರೆ ನೀವು ಇಷ್ಟೇ ಪ್ಯಾಡಿಯನ್ನು ಬೈ ಮಾಡಬೇಕು, ಇಷ್ಟೇ ಟನ್ ಇರಬೇಕು ಅಂತ ಯಾವುದೇ ಲಿಮಿಟ್ಸ್ ಇರೋದಿಲ್ಲ. ನಂಬರ್ ಆಫ್ ಯೂನಿಟ್ಸ್ ನೀವು ಎಷ್ಟಾದರೂ ಬೈ ಮಾಡ್ಬೋದು, ಬಟ್ ಸ್ಪೆಸಿಫೈಡ್ ಪ್ರಾಡಕ್ಟ್ ಆಗಿರಬೇಕು. ಅದೊಂದೇ ಇಲ್ಲಿ ಕಂಡೀಷನ್ನು. ಸೊ ಇಲ್ಲಿ ದೆರ್ ಇಸ್ ನೋ ನಂಬರ್ ಆಫ್ ಲಿಮಿಟ್ಸ್ ಆನ್ ನಂಬರ್ ಆಫ್ ಯೂನಿಟ್ಸ್ that can be transaction in the derivative market. These are all the main 4 features of derivatives.
Next topic, participants in derivative market. It is important for your examination. Please know about it properly. There are main three participants are there in derivative market. First one is hedger. Hedger is a first participant, then speculators, then arbitrageurs. Okay, first know about the hedger. Who is hedger anta ಇಲ್ಲಿ ನೋಡೋಣ. Okay, hedger are traders who wish to protect themselves from the risk involved in ಪ್ರೈಸ್ ಮೂಮೆಂಟ್ಸ್ನ ರಿಸ್ಕನ್ನು ಯಾರು ಪ್ರೊಟೆಕ್ಟ್ ಅಲ್ಲಿ ಆ ರಿಸ್ಕನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಅವ್ರನ್ನ ನಾವು ಹೆಡ್ಜರ್ಸ್ ಅಂತ ಹೇಳ್ತೀವಿ ಅಲ್ವಾ. ಈಗ ಆ್ಯಸ್ ಎ ಫಾರ್ಮರ್ ಆದಾಗ ಅವನೇನು ಮಾಡ್ತಾನೆ, ಆ ರಿಸ್ಕ್ ಅಂದರೆ ಫ್ಯೂಚರಲ್ಲಿ ಇವಾಗ ಬೆಲೆ ಇದೆ, ಒಂದು ಟೊಮ್ಯಾಟೋವನ್ನು ನಾವು ಇವಾಗ ಬೆಳೆದಿದ್ದೀವಿ ಅಂದಾಗ ಈಗ ಅದಕ್ಕೆ ಬೆಲೆ ಇದೆ, ಇನ್ ಫ್ಯೂಚರ್ 2 ಮಂತ್ಸಲ್ಲಿ ಅದರ ವ್ಯಾಲ್ಯೂ ಇಳಿಬೋದು, ಅಂದರೆ ಡಿಕ್ರೀಸ್ ಆಗ್ಬೋದು ಅನ್ನೋ ಒಂದು ಐಡಿಯಾ ಏನಾದರೂ ಆ ಫಾರ್ಮರ್ಗಿದ್ರೆ ಆ ರಿಸ್ಕನ್ನು ಅವನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಹೆಡ್ಜರ್ ಆಗಿ ಬಂದು ಆ ರಿಸ್ಕನ್ನು ಪಾಸ್ ಮಾಡ್ತಾನೆ ಇನ್ನೊಬ್ಬ ವ್ಯಕ್ತಿಗೆ, ಆಯಿತಾ. ಆ ಪ್ರೈಸ್ ಮೂಮೆಂಟ್ಸ್ನ ರಿಸ್ಕನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಬರೋನೇ ಹೆಡ್ಜರ್ ಆಗಿರ್ತಾನೆ. ಓಕೆ, ದೇ ಲುಕ್ ಫಾರ್ ಆಪರ್ಚುನಿಟೀಸ್ ಟು ಪಾಸ್ ಆನ್ ದಿಸ್ ರಿಸ್ಕ್ ಟು ದೋಸ್ ಹೂ ಆರ್ ವಿಲ್ಲಿಂಗ್ ಟು ಬೇರ್ ಇಟ್. ಅಂದರೆ ಅವರು ಆಪರ್ಚುನಿಟೀಸನ್ನು ಕಾಯ್ತಾರೆ. ಯಾವ ರೀತಿ ಆಪರ್ಚುನಿಟೀಸ್ ಅಂದರೆ ಆ ರಿಸ್ಕ್ ಏನಿರುತ್ತೆ ಆ ರಿಸ್ಕನ್ನು ಪಾಸ್ ಆನ್ ದೋಸ್ ಹೂ ಆರ್ ವಿಲ್ಲಿಂಗ್ ಟು ಬೇರ್ ಇಟ್. ಯಾರು ಬೇರ್ ಮಾಡೋದಕ್ಕೆ ರೆಡಿ ಇರ್ತಾರೆ ಅವರಿಗೆ ಆ ರಿಸ್ಕನ್ನು ಪಾಸ್ ಮಾಡೋವಂಥ ಒಂದು ಆಪರ್ಚುನಿಟೀಸ್ಗೋಸ್ಕರ ಇವ್ರು ಯಾವಾಗಲೂ ಕಾಯ್ತಾ ಇರ್ತಾರೆ. ಇಲ್ಲಿ ಯಾರ್ಯಾರು ಹೆಡ್ಜರ್ಸ್ ಅಂತ ನೋಡೋದಾದರೆ ಫಾರ್ಮರ್ಸ್, ಮ್ಯಾನುಫ್ಯಾಕ್ಚರರ್ಸ್, ಇಂಪೋರ್ಟರ್ಸ್ ಆ್ಯಂಡ್ ಎಕ್ಸ್ಪೋರ್ಟರ್ಸ್ ಕ್ಯಾನ್ ಬಿ ಹೆಡ್ಜರ್ಸ್. ಇವರೆಲ್ಲ ಹೆಡ್ಜರ್ಸ್ ಆಗ್ತಾ ಹೋಗ್ತಾರೆ. ಎ ಹೆಡ್ಜರ್ ಬೈಸ್ ಆರ್ ಸೆಲ್ಸ್ ಇನ್ ದ ಫ್ಯೂಚರ್ ಮಾರ್ಕೆಟ್ ಟು secure the future price of a commodity intended to be sold at a later date in the cash market. This helps protect against the price risk. ಅಂದರೆ ಇಲ್ಲಿ ಫ್ಯೂಚರ್ ಮಾರ್ಕೆಟಲ್ಲಿ ಸೆಕ್ಯೂರ್ಡ್ ಫ್ಯೂಚರ್ ಪ್ರೈಸನ್ನು ತಗೊಳ್ಳೋದಕ್ಕೋಸ್ಕರ ಇವನೇನು ಮಾಡ್ತಾನೆ, ಅದನ್ನು ಸೋಲ್ಡ್ ಔಟ್ ಮಾಡ್ತಾನೆ. ಅಂದರೆ ಲೇಟರ್ ಪೀರಿಯಡಲ್ಲಿ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಒಂದು ಡಿರಾವೇಟಿವ್ ಕಾಂಟ್ರಾಕ್ಟನ್ನು ಮಾಡ್ಕೊತಾನೆ, ಆಯಿತಾ. ಆ ಪ್ರೈಸ್ ರಿಸ್ಕನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಒಂದು ಎಕ್ಸಾಂಪಲಲ್ಲಿ ನೀವು ಅದನ್ನು ಅಂಡರ್ಸ್ಟುಡ್ ಮಾಡ್ಬೋದು. ಇಫ್ ಎ ಇಂಪೋರ್ಟರ್ ಹ್ಯಾಸ್ ಟು ಪೇ $, ಟು ಬೈ ಗೂಡ್ಸ್ ಆ್ಯಂಡ್ ರುಪೀಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ಫಾಲ್ ಟು ₹50. ಅಂದರೆ ಒಂದು ಇಂಪೋರ್ಟರ್ ಇರ್ತಾನೆ, ಅವನು ಒಂದು ಗೂಡ್ಸ್ನ $ಅಲ್ಲಿ ತೊಗೋಬೇಕು, ಆಯಿತಾ. $ನಲ್ಲಿ ತೊಗೋಬೇಕು ಅಂತ ಇದ್ದಾಗ ಅವನು ಈ ಡಾಲರ್ ಅಂದರೆ ಈ ರುಪಿ ವ್ಯಾಲ್ಯೂ ಏನಿದೆ ಇನ್ ಆಫ್ಟರ್ ಸಮ್ ಪೀರಿಯಡ್ ಆ ₹50 ಇದ್ದಿದ್ದು ಪರ್ ಡಾಲರ್, ಅಂದರೆ ₹50 ಪರ್ ಡಾಲರ್ ಇದ್ದಿದ್ದು ₹48 ಆಗುತ್ತೆ ಅನ್ನೋದು ಅವನು ಇಂಟೆನ್ಷನ್ ಇರುತ್ತೆ. ಆಗಿದ್ದಾಗ ಆ ₹50 48 ಆಗಿಬಿಟ್ರೆ ಇನ್ ಫ್ಯೂಚರ್ ನನಗೆ ₹2 ಲಾಸ್ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ಅವನೇನು ಮಾಡ್ತಾನೆ, ದೆನ್ ದ ಇಂಪೋರ್ಟರ್ ಕ್ಯಾನ್ ಮಿನಿಮೈಸ್ ಹಿಸ್ ಲಾಸಸ್ ಬೈ ಬೈಯಿಂಗ್ ಎ ಕರೆನ್ಸಿ ಫ್ಯೂಚರ್ ಅಟ್ ₹49. ಅದಕ್ಕೆ ಅವನು ಈಗಲೇ ಕಾಂಟ್ಯಾಕ್ಟ್ ಮಾಡ್ಕೊತಾನೆ, ಆ ಲಾಸನ್ನು ನಾನು ಬೇರ್ ಮಾಡೋ ಬದಲು ಈಗ ನಾನು ₹49 ಈ ಕಾಂಟ್ರಾಕ್ಟನ್ನು ಅಥವಾ ಈ ಡಿರಾವೇಟಿವ್ ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರೆ ನನಗೆ ಲಾಸಸ್ ಆಗೋದು ಮಿನಿಮೈಸ್ ಆಗುತ್ತೆ ಅನ್ನೋ ಒಂದು ಐಡಿಯಾದಲ್ಲಿ ಮಾಡ್ತಾನೆ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋರನ್ನು ನಾವು ಹೆಡ್ಜರ್ ಅಂತ ಹೇಳ್ತೀವಿ. ಓಕೆ, ದೆನ್ ಸೆಕೆಂಡ್ ಪಾರ್ಟಿಸಿಪೆಂಟ್ ಈಸ್ ಸ್ಪೆಕ್ಯುಲೇಟರ್ಸ್. ಓಕೆ, ಸ್ಪೆಕ್ಯುಲೇಟರ್ಸ್ ಆರ್ ಟ್ರೇಡರ್ಸ್ ಹೂ look for opportunities to take on risk in the hope of making returns. ಓಕೆ, ಇಲ್ಲಿ ಸ್ಪೆಕ್ಯುಲೇಟರ್ನ ನಾವು ಟ್ರೇಡರ್ ಅಂತ ಹೇಳ್ತೀವಿ. ಯಾಕೆ ಈತ ಟ್ರೇಡರ್ ಆಗ್ತಾನೆ ಅಂದರೆ ಆ್ಯಸ್ ಎ ಟ್ರೇಡರ್ ಅಂತ ಅಂದಾಗ ಮೈ ಇಂಟೆನ್ಷನ್ ಈಸ್ ಆಲ್ವೇಸ್ ಮ್ಯಾಕ್ಸಿಮೈಸ್ ಮೈ ರಿಟರ್ನ್ಸ್ ಆರ್ ಮೈ ಪ್ರಾಫಿಟ್. ಲೈಕ್ ಈ ಸ್ಪೆಕ್ಯುಲೇಟರ್ ಆಲ್ಸೋ ಲೈಕ್ ಟು ಮ್ಯಾಕ್ಸಿಮೈಸ್ ಇಸ್ ರಿಟರ್ನ್ಸ್ ಇನ್ ವಾಟ್ ಎವರ್ ವೇ. ಅಂದರೆ ಇವನು ರಿಸ್ಕನ್ನು ತಗೊಂಡು ಇವನ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಇಷ್ಟಪಡ್ತಾನೆ. ಓಕೆ, ಇಲ್ಲಿ ಹೆಡ್ಜರು ಅವನ ರಿಸ್ಕನ್ನು ಪಾಸ್ ಮಾಡಿ ಯಾರು ವಿಲ್ಲಿಂಗ್ ಇರುತ್ತೋ ಅವರಿಗೆ ಪಾಸ್ ಮಾಡ್ತಾನಲ್ವಾ, ಹಾಗೆ ಇಲ್ಲಿ ಸ್ಪೆಕ್ಯುಲೇಟರ್ ಯಾರು ಆ ರಿಸ್ಕನ್ನು ಪಾಸ್ ಮಾಡ್ತಾರೆ ಅದನ್ನು ಇವನ ರಿಸ್ಕ್ ಆಗಿ ತಗೊತಾನೆ. ಓಕೆ, ದಟ್ ಈಸ್ ದೇ ಏಮ್ ಟು ಮೇಕ್ ಪ್ರಾಫಿಟ್ ಫ್ರಮ್ ದ ವೆರಿ
ವೇರಿ ಪ್ರೈಸ್ ಚೇಂಜಸ್ ದಟ್ ಹೆಡ್ಜರ್ಸ್ ಆರ್ ಪ್ರೊಟೆಕ್ಟಿಂಗ್ ದೆಮ್ಸೆಲ್ಫ್ ಅಗೇನ್ಸ್ಟ್. ಅಂದರೆ ಇಲ್ಲಿ ಇವನ ಏಮ್ ಏನು ಅಂದರೆ ಮೇಕ್ ಪ್ರಾಫಿಟ್ ಫ್ರಮ್ ದ ವೇರಿ ಪ್ರೈಸ್ ಚೇಂಜ್. ಅಂದರೆ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಬಂದಾಗ ಪ್ರೈಸ್ ಈಸ್ ಚೇಂಜ್ ಪರ್ ಮಿನಿಟ್ ನೋ, ಹಾಗಿದ್ದಾಗ ಆ ಚೇಂಜಸ್, ಆ ವೇರಿ ಆಫ್ ಪ್ರೈಸ್ ಚೇಂಜಸ್ ಏನಿರುತ್ತೆ ಅದನ್ನು ಇವನು ಪ್ರಾಫಿಟಾಗಿ ಕನ್ವರ್ಟ್ ಮಾಡ್ಕೊತಾನೆ. ಓಕೆ, ಆ ಹೆಡ್ಜರ್ ಏನಿರ್ತಾನೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಇಷ್ಟಪಟ್ಟರೆ ಇವನು ಅಲ್ಲಿ ರಿಸ್ಕನ್ನು ತಗೊಂಡು ಅದನ್ನು ಪ್ರಾಫಿಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಇವನ ಇಂಟೆನ್ಷನ್ ಆಗಿರುತ್ತೆ. ಓಕೆ, ಹೆಡ್ಜರ್ ವಾಂಟ್ಸ್ ಟು ಮಿನಿಮೈಸ್ ದೇರ್ ರಿಸ್ಕ್ ನೋ ಮ್ಯಾಟರ್ ವಾಟ್ ದೇ ಆರ್ ಇನ್ವೆಸ್ಟಿಂಗ್ ಇನ್. ಅಂದರೆ ಇವರು ಹೆಡ್ಜರ್ ಏನಿರ್ತಾರೆ ಅವರು ಮಿನಿಮೈಸ್ ದ ರಿಸ್ಕ್, ಅವ್ರು ಏನು ಇನ್ವೆಸ್ಟ್ ಮಾಡ್ತಾರೆ ಅನ್ನೋ ಮೈಂಡ್ ಬಿಟ್ಟು ರಿಸ್ಕನ್ನು ಮಿನಿಮೈಸ್ ಮಾಡೋದಕ್ಕೆ ಹೋದರೆ ಇಲ್ಲಿ ಸ್ಪೆಕ್ಯುಲೇಟರ್ ವಾಂಟ್ಸ್ ಟು ಇನ್ಕ್ರೀಸ್ ದೇರ್ ರಿಸ್ಕ್ ಆ್ಯಂಡ್ ದೇ ಫೋರ್ ಮ್ಯಾಕ್ಸಿಮೈಸ್ ದೇರ್ ಪ್ರಾಫಿಟ್. ಇಲ್ಲಿ ಅವನು ರಿಸ್ಕ್ ಏನೇ ಬರಲಿ ಅಲ್ಲಿ ಅವನ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡೋ ಆಬ್ಜೆಕ್ಟ್ನ ಹೊಂದಿರ್ತಾನೆ. ಓಕೆ, ವಿತ್ ದ ಎಕ್ಸಾಂಪಲ್, ಇಫ್ ಯು will the stock price of Reliance is expected to go up to rupees 400 in 1 month. ಅಂದರೆ ಒಂದು ಸ್ಟಾಕ್, ರಿಲಯನ್ಸ್ ಸ್ಟಾಕ್ ಏನಿದೆ ಅದು 400 ಆಗುತ್ತೆ ಇನ್ ಫ್ಯೂಚರ್ 1 ಮಂತಲ್ಲಿ ಅನ್ನೋದು ಈ ಒಬ್ಬ ಸ್ಪೆಕ್ಯುಲೇಟರ್ನ ಇಂಟೆನ್ಷನ್. ಅದಕ್ಕೆ ಅವನೇನು ಮಾಡ್ತಾನೆ, 1 ಮಂತ್ ಫ್ಯೂಚರ್ ಅಂದರೆ ಈಗ ಒಂದು ಫ್ಯೂಚರ್ ಕಾಂಟ್ರಾಕ್ಟ್ಗೆ ಎಂಟರ್ ಆಗಿ ಈ 1 ಮಂತ್ ಫ್ಯೂಚರನ್ನು ತಗೊಂಡು 350 ರುಪಿಗೆ ಅದನ್ನು ಬೈ ಮಾಡ್ತಾನೆ ಆ್ಯಂಡ್ ಮೇಕ್ ಪ್ರಾಫಿಟ್. ಈಗ 350ಗೆ ತೊಗೊಂಡು 1 ಮಂತ್ ಆದಮೇಲೆ ಅದನ್ನ 400ಗೆ ಮಾಡಿ 50 ರುಪಿನ ಅವನು ಪ್ರಾಫಿಟಾಗಿ ಮಾಡ್ಕೊತಾನೆ. ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಸ್ಪೆಕ್ಯುಲೇಟರ್. ದೆನ್ ಥರ್ಡ್ ಪಾರ್ಟಿಸಿಪೆಂಟ್, ಆರ್ಬಿಟ್ರೇಜರ್ಸ್. Arbitrators are investors who exploit the imperfection and inefficiencies of the capital market to their advantage. ಅಂದರೆ ಎನಿ inefficient work is done by capital market, that ಇನ್ಪರ್ಫೆಕ್ಟ್ನೆಸ್ನ ಇವನು ಅಡ್ವಾಂಟೇಜ್ ಆಗಿ, ಕ್ಯಾಪಿಟಲ್ ಮಾರ್ಕೆಟ್ನ ಡಿಸ್ಅಡ್ವಾಂಟೇಜನ್ನು ಈ ಆರ್ಬಿಟ್ರೇಜರು ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಮಾಡ್ಕೊತಾ ಹೋಗ್ತಾನೆ. ಅದಕ್ಕೆ ಇವನನ್ನು ಇನ್ವೆಸ್ಟರ್ ಅಂತ ಇಲ್ಲಿ ಹೇಳ್ತೀವಿ. ಇನ್ವೆಸ್ಟ್ ಮಾಡಿ ಆ ಇನ್ವೆಸ್ಟ್ಮೆಂಟ್ನ ಪ್ರಾಫಿಟಾಗಿ ತೊಗೊತಾ ಹೋಗ್ತಾನೆ ಇಂಡೈರೆಕ್ಟಾಗಿ. ಓಕೆ, ಬಿಕಾಸ್ ಸಮ್ಟೈಮ್ಸ್ ವೆನ್ ದ ಪ್ರೈಸ್ ಆಫ್ ಎ ಸ್ಟಾಕ್ ಇನ್ ದ ಕ್ಯಾಶ್ ಮಾರ್ಕೆಟ್ ಈಸ್ ಲೋಯರ್ ಆರ್ ಹೈಯರ್. ಅಂದರೆ ಕ್ಯಾಶ್ ಮಾರ್ಕೆಟಲ್ಲಿ ಪ್ರೈಸ್ ಸಮ್ಟೈಮ್ಸ್ ಹೈಯರ್ ಇರುತ್ತೆ, ಸಮ್ಟೈಮ್ಸ್ ಲೋಯರ್ ಇರುತ್ತೆ ಅಲ್ವಾ. ಆ ಕಂಪ್ಯಾರಿಸನನ್ನು ಇವನು ತಿಳ್ಕೊಂಡು, ಆ ಪ್ರೈಸ್ ಇನ್ ಡಿರವೇಟಿವ್ ಮಾರ್ಕೆಟ್ ಕಂಪ್ಯಾರಿಸನನ್ನು ತಿಳ್ಕೊಂಡು ಅದನ್ನು ಅಡ್ವಾಂಟೇಜ್ ಆಗಿ ತಗೊತಾ ಹೋಗ್ತಾನೆ. ಆರ್ಬಿಟ್ರೇಜ್ ಟ್ರೇಡ್ ಇನ್ ಎ ರಿಸ್ಕ್ಲೆಸ್ ಟ್ರೇಡ್. ಇವನು ರಿಸ್ಕನ್ನು ತಗೊಳ್ಳೋನಲ್ಲ, ಇವನು ರಿಸ್ಕ್ಲೆಸ್ ಟ್ರೇಡನ್ನು ಮಾಡೋನು. ವೇರ್ ಎ ಸೈಮಲ್ಟೇನಿಯಸ್ ಪರ್ಚೇಸ್ ಆಫ್ ಸೆಕ್ಯೂರಿಟೀಸ್ ಈಸ್ ಡನ್ ಇನ್ ಒನ್ ಮಾರ್ಕೆಟ್ ಆ್ಯಂಡ್ ಎ ಕರೆಸ್ಪಾಂಡಿಂಗ್ ಸೇಲ್ ಈಸ್ ಕ್ಯಾರಿಡ್ ಔಟ್ ಇನ್ ಎ ಅನದರ್ ಮಾರ್ಕೆಟ್. ಅಂದರೆ ಒಂದೇ ಟೈಮ್ನಲ್ಲಿ ಒಂದು ಮಾರ್ಕೆಟಲ್ಲಿ ಒಂದು ಸೆಕ್ಯೂರಿಟಿ ಪರ್ಚೇಸನ್ನು ಮಾಡಿದೆ, ಅದೇ ಸೆಕ್ಯೂರಿಟಿಯನ್ನು ಅನದರ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಹೋಗ್ತಾನೆ. ಆಯಿತಾ, ಅಲ್ಲಿ ಸೇಲ್ ಮಾಡಿ ಆ ವ್ಯಾಲ್ಯೂ ಏನಿದೆ ಆ ವೇರಿಯನ್ನು ಇವನು ಲಾಭ ಆಗಿ ಮಾಡ್ಕೊತಾನೆ, ಅಂದರೆ ಪ್ರಾಫಿಟಾಗಿ ಕನ್ವರ್ಟ್ ಮಾಡ್ಕೊತಾ ಹೋಗ್ತಾನೆ. ಓಕೆ, ಎ ಫ್ಯೂಚರ್ ಎಕ್ಸಾಂಪಲ್ ನೋಡೋದಾದರೆ, ಎ ಫ್ಯೂಚರ್ ಪ್ರೈಸ್ ಈಸ್ ಸಿಂಪ್ಲಿ ದ ಕರೆಂಟ್ ಪ್ರೈಸ್ ಪ್ಲಸ್ ದ ಇಂಟ್ರೆಸ್ಟ್ ಕಾಸ್ಟ್. ಅಂದರೆ ಒಂದು ಫ್ಯೂಚರ್ನ ಪ್ರೈಸಲ್ಲಿ ಒಂದು ಕರೆಂಟ್ ಪ್ರೈಸ್ ಅಂದರೆ ಪ್ರಿನ್ಸಿಪಲ್ ಅಂತ ಏನು ಹೇಳ್ತೀವಿ, ಆ ಪ್ರಿನ್ಸಿಪಲ್ ಕರೆಂಟ್ ಪ್ರೈಸು ಪ್ಲಸ್ ಇಂಟ್ರೆಸ್ಟ್ ಕಾಸ್ಟನ್ನು ಕಂಪೇರ್ ಮಾಡಿದಾಗ ಈ ಇಂಟ್ರೆಸ್ಟ್ ಯಾವಾಗಲೂ ವೇರಿ ಆಗೋದ್ರಿಂದ ಪ್ರಿನ್ಸಿಪಲ್ ಅಮೌಂಟು ಕೂಡ ವೇರಿ ಆಗ್ತಾ ಹೋಗುತ್ತೆ ಅಲ್ವಾ. ಆ ಅಡ್ವಾಂಟೇಜನ್ನು ಇಟ್ಕೊಂಡು ಇಫ್ ದೇರ್ ಈಸ್ ಎನಿ ಚೇಂಜಸ್ ಇನ್ ಇಂಟ್ರೆಸ್ಟ್, ಈ ಇಂಟ್ರೆಸ್ಟ್ ಕಾಸ್ಟ್ ಏನಿದೆ ಅದು ಚೇಂಜಸ್ ಆದರೆ ಇಟ್ ಪ್ರೆಸೆಂಟ್ಸ್ ಆ್ಯನ್ ಆರ್ಬಿಟ್ರೇಜ್ ಆಪರ್ಚುನಿಟಿ. ಆ ಟೈಮಲ್ಲಿ ಇವನು ಅದನ್ನು ಇನ್ಫಾರ್ಮೇಷನನ್ನು ಪ್ರಾಪರಾಗಿ ತಿಳ್ಕೊಂಡು ಆ ಮಾರ್ಕೆಟ್ ಡೈರೆಕ್ಷನನ್ನು ಪ್ರಾಪರಾಗಿ ತಿಳ್ಕೊಂಡು ಅವನು ಅದನ್ನು ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಮಾಡ್ಕೊತಾ ಹೋಗ್ತಾನೆ. ಇದು ದ ಪಾರ್ಟಿಸಿಪೆಂಟ್ಸ್ ಇನ್ ಡಿರವೇಟಿವ್ ಮಾರ್ಕೆಟ್. ಓಕೆ, ದಿಸ್ ಇಸ್ ದ ಪಾರ್ಟ್ 1 ವಿಡಿಯೋ. ಇಲ್ಲಿ ನಿಮಗೆ ಯಾವುದಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.